ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಶ್ರೀಮಂತರಾಗಲು ಮತ್ತು ಸಂತೋಷದಿಂದ ಬದುಕಲು ಸಾಧ್ಯವಾಗುವಂತಹ ಜಗತ್ತನ್ನು ರಚಿಸಲು ನಾನು ಟಿಪ್ಸ್ ಕಾಯಿನ್ ಅನ್ನು ರಚಿಸಿದ್ದೇನೆ. ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ತಿನ್ನಲು ದಿನಕ್ಕೆ $1ಕ್ಕಿಂತ ಕಡಿಮೆ ಇರುವ ಜನರಿಗಾಗಿ ನಾನು ಟಿಪ್ಸ್ ಕಾಯಿನ್ ಅನ್ನು ರಚಿಸಿದ್ದೇನೆ. ನಾನು ಕೆಡಿಯಾ ಕಾಯಿನ್ ಮತ್ತು ಟಿಪ್ಸ್ ಕಾಯಿನ್ ಫೌಂಡೇಶನ್ನ ಪ್ರತಿನಿಧಿ. ನೀವು ಈಗ ನೋಡುತ್ತಿರುವ ಜನರು ಭಾರತದಲ್ಲಿ 1.5 ಬಿಲಿಯನ್ ಜನರು, ಪಾಕಿಸ್ತಾನ ಮತ್ತು ಇಂಡೋನೇಷ್ಯಾದಲ್ಲಿ 550 ಮಿಲಿಯನ್ ಜನರು, ಪ್ರಪಂಚದಾದ್ಯಂತ ಆಗ್ನೇಯ ಏಷ್ಯಾದಲ್ಲಿ 4 ಶತಕೋಟಿ ಜನರಿದ್ದಾರೆ. ನಾನು ಭಾರತ, ಇಂಡೋನೇಷ್ಯಾ ಮತ್ತು ಪಾಕಿಸ್ತಾನವನ್ನು ಪ್ರಚಾರ ಮಾಡುವತ್ತ ಗಮನ ಹರಿಸಿದೆ. ಅದಕ್ಕಾಗಿಯೇ 3 ದೇಶಗಳಲ್ಲಿ ಟಿಪ್ಸ್ ಸದಸ್ಯರು ಟಿಪ್ಸ್ ಕಾಯಿನ್ ಅನ್ನು ಸಕ್ರಿಯವಾಗಿ ಗಣಿಗಾರಿಕೆ ಮಾಡುತ್ತಿದ್ದಾರೆ. ಪ್ರಪಂಚದ 7 ಶತಕೋಟಿ ಜನಸಂಖ್ಯೆಯಲ್ಲಿ 2.1 ಶತಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳ ಜನರು ಟಿಪ್ಸ್ ಕಾಯಿನ್ ದೊಡ್ಡ ಹಣ ಎಂದು ತಿಳಿದಿರುವ ಕಾರಣ ಮುಂಚಿತವಾಗಿ ಚಲಿಸುತ್ತಿದ್ದಾರೆ. ಇದು ಶೀಘ್ರದಲ್ಲೇ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾಕ್ಕೆ ವೇಗವಾಗಿ ವಿಸ್ತರಿಸುತ್ತದೆ. ಟಿಪ್ಸ್ ಕಾಯಿನ್ ದೊಡ್ಡ ಹಣವಾಗಿರುತ್ತದೆ. ಕೆಡಿಯಾ ಕಾಯಿನ್ ಮತ್ತು ಟಿಪ್ಸ್ ಕಾಯಿನ್ ಫೌಂಡೇಶನ್ನ ಪ್ರತಿನಿಧಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸುವುದು ಶ್ರೀಮಂತರಾಗಲು ಶಾರ್ಟ್ಕಟ್ ಆಗಿದೆ. ಮೋಸದ ನಾಣ್ಯ ಅಡಿಪಾಯವು ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ನಾನು ಪ್ರಪಂಚದಾದ್ಯಂತದ ಜನರೊಂದಿಗೆ ಸಂವಹನ ನಡೆಸುತ್ತೇನೆ. ನನ್ನ ಮಾಹಿತಿ ಸಂವಹನ ಯೂಟ್ಯೂಬ್ ಮತ್ತು ವಾಟ್ಸ್ಆಪ್ ನೇವರನ್ನು ನಾನು ಬಹಿರಂಗಪಡಿಸುತ್ತೇನೆ. ನನ್ನೊಂದಿಗೆ ಸಂಪರ್ಕ ಹೊಂದಿದ ಪ್ರತಿಯೊಬ್ಬರೂ ಶ್ರೀಮಂತರಾಗುತ್ತಾರೆ. ನೀವು ನನ್ನನ್ನು ನಂಬಿ ನಮ್ಮೊಂದಿಗೆ ಸೇರಿಕೊಂಡರೆ ನೀವು ನಂಬಲಾಗದಷ್ಟು ಶ್ರೀಮಂತರಾಗುತ್ತೀರಿ. ಮತ್ತು ನೀವು ನನಗೆ ಚಂದಾದಾರರಾಗಿದ್ದರೆ ಪ್ರತಿದಿನ ಹಣವನ್ನು ಹೇಗೆ ಗಳಿಸುವುದು ಎಂಬುದರ ಕುರಿತು ನೀವು ಮಾಹಿತಿಯನ್ನು ಪಡೆಯಬಹುದು. ಈ ಮಹಿಳೆ ಇನ್ಸ್ಟಾಗ್ರಾಮ್ ತ್ಯಜಿಸಿದ್ದಾರೆ. ಅವಳು ಇನ್ಸ್ಟಾಗ್ರಾಮ್ ಅನ್ನು ತ್ಯಜಿಸಿ ಟಿಪ್ಸ್ಗೆ ಏಕೆ ಹೋದಳು? ಟಿಪ್ಸ್ ನಾಣ್ಯಗಳನ್ನು ಗಣಿಗಾರಿಕೆ ಮಾಡಲು ಕೊರಿಯನ್ನರು ಹಣವನ್ನು ಪಾವತಿಸುತ್ತಾರೆ. ಕೊರಿಯನ್ನರು ಗಣಿಗಾರಿಕೆ ಮಾಡಿದ ನಾಣ್ಯಗಳು ಪ್ರಸ್ತುತ ಪ್ರತಿ ಷೇರಿಗೆ $5 ಮತ್ತು 50 ಸೆಂಟ್ರಂತೆ ವ್ಯಾಪಾರ ಮಾಡುತ್ತಿವೆ. ಆದಾಗ್ಯೂ ವಿದೇಶಿಯರು ಉಚಿತವಾಗಿ ಗಣಿಗಾರಿಕೆ ಮಾಡುತ್ತಾರೆ. ದಿನಕ್ಕೆ ಗಣಿಗಾರಿಕೆ ಮಾಡುವ ನಾಣ್ಯಗಳ ಮೌಲ್ಯ ಪ್ರಸ್ತುತ $5 ಮತ್ತು 50 ಸೆಂಟ್ ಆಗಿದೆ. ಆದಾಗ್ಯೂ ಪ್ರಪಂಚದಾದ್ಯಂತದ ಅನೇಕ ಜನರು ಉಚಿತ ಗಣಿಗಾರಿಕೆಯಲ್ಲಿ ಭಾಗವಹಿಸಿದರೆ ಟಿಪ್ಸ್ ಪ್ಲಾಟ್ಫಾರ್ಮ್ನ ಮೌಲ್ಯವು ಹೆಚ್ಚಾಗುತ್ತದೆ ಮತ್ತು ಪ್ರಸ್ತುತ ಗಣಿಗಾರಿಕೆ ಮಾಡಿದ ನಾಣ್ಯಗಳ ಮೌಲ್ಯವು $5 ಮತ್ತು 50 ಸೆಂಟ್ರಿಂದ $100 ವರೆಗೆ ಸ್ಫೋಟಗೊಳ್ಳುತ್ತದೆ. ಮತ್ತು ಹೆಚ್ಚಿನ ಜನರು ಭಾಗವಹಿಸಿದರೆ ಅದು $1,000ಗೆ ಸ್ಫೋಟಗೊಳ್ಳುತ್ತದೆ. ಪ್ರಪಂಚದಾದ್ಯಂತ ಅನೇಕ ಜನರು ಟಿಪ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಭಾಗವಹಿಸಿದರೆ ನಾಣ್ಯಗಳ ಜೊತೆಗೆ ಗಣಿಗಾರಿಕೆ ಮಾಡಿದ ನಾಣ್ಯಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಟಾಕ್ಗಳನ್ನು ಒದಗಿಸಲಾಗುತ್ತದೆ. ಟಿಪ್ಸ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದ ಒಂದು ಫೋಟೋ ನೇರವಾಗಿ ಹಣಕ್ಕೆ ಸಂಬಂಧಿಸಿದೆ. ನೀವು ಏನು ಯೋಚಿಸುತ್ತೀರಿ? ಅವಳು ತುಂಬಾ ಬುದ್ಧಿವಂತ ಮತ್ತು ಬುದ್ಧಿವಂತ ಮಹಿಳೆ. ಸಮಯವು ಹಣವೇ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಣ ವ್ಯರ್ಥ. ಅವಳು ಟಿಪ್ಸ್ ನಾಣ್ಯ ಎಂಬ ತನ್ನದೇ ಆದ ಕರೆನ್ಸಿಯನ್ನು ಬಿಡುಗಡೆ ಮಾಡಿದಳು ಮತ್ತು ಹುಚ್ಚನಂತೆ ಹಣವನ್ನು ಮುದ್ರಿಸಬಹುದು. ಅವಳು ಪ್ರತಿದಿನ ಆನಂದಿಸುತ್ತಾಳೆ ಮತ್ತು ರಾತ್ರೋರಾತ್ರಿ ಬಿಲಿಯನೇರ್ ಆಗುವ ಕನಸು ಕಾಣುತ್ತಾಳೆ. ಕಾರಣ ಆಕೆಗೆ ಟಿಪ್ಸ್ ಪ್ಲಾಟ್ಫಾರ್ಮ್ನ ಭವಿಷ್ಯ ಮತ್ತು ವೇದಿಕೆಯ ಸ್ಫೋಟಕ ಶಕ್ತಿ ತಿಳಿದಿದೆ. ನಂತರ ಯುಎಸ್ ನ್ಯಾಸ್ಡ್ಯಾಕ್ ಮತ್ತು ಕೊರಿಯಾ ಕೋಸ್ಪಿನಲ್ಲಿ ಟಿಪ್ಸ್ ಪಟ್ಟಿ ಮಾಡಬೇಕೆಂದು ಅವಳು ಕನಸು ಕಾಣುತ್ತಾಳೆ. ಟಿಪ್ಸ್ ನಾಣ್ಯವನ್ನು ರಚಿಸಿದ ವ್ಯಕ್ತಿ ಚಾಗ್ವಾನ್ ಸಿಯೋಂಗ್ ಎಂಬ ಕೊರಿಯನ್. ನೀವು ನಿಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳುವ ವ್ಯಕ್ತಿಯಾಗಿದ್ದರೆ ನೀವು ಟಿಪ್ಸ್ ನಾಣ್ಯದೊಂದಿಗೆ ಭವಿಷ್ಯದ ಬಿಟ್ಕಾಯಿನ್ ಅನ್ನು ಹೊಂದಬಹುದು ಮತ್ತು ಶ್ರೀಮಂತರಾಗಬಹುದು. ಅಂತಿಮವಾಗಿ ನಾನು ನಿಮಗೆ ಶ್ರೀಮಂತರಾಗಲು ಇನ್ನೊಂದು ಮಾರ್ಗವನ್ನು ಹೇಳುತ್ತೇನೆ.
ನೀವು ಹಣಕಾಸಿನಲ್ಲಿ ಹೂಡಿಕೆ ಮಾಡಲು ಹೋದರೆ ಕೊರಿಯನ್ ಷೇರುಗಳಲ್ಲಿ ಹೂಡಿಕೆ ಮಾಡಿ. ನಾನು ಹೂಡಿಕೆಯ ಪ್ರತಿಭೆ. ನನ್ನ ಮುಖ್ಯ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ. ಮುಖ್ಯ ಚಾನಲ್ ವಿಡಿಯೋಗಳಲ್ಲಿ ಆದಾಯದ ದರವನ್ನು ದಾಖಲಿಸುತ್ತದೆ. ನಾನು ಹೂಡಿಕೆ ಮಾಡಿದ ಷೇರುಗಳ ಆದಾಯದ ದರವು 1000% ಆಗಿದೆ. ಇದು ಆದಾಯದ ನಿಜವಾದ ದರವಾಗಿದೆ. ನಾನು ನನ್ನ ಸ್ಟಾಕ್ ಖಾತೆಯನ್ನು ಪವರ್ ಪಾಯಿಂಟ್ಗೆ ನಕಲಿಸಿದ್ದೇನೆ ಮತ್ತು ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ನನ್ನ ಮುಖ್ಯ ಚಾನೆಲ್ನಲ್ಲಿ ನಿಮಗೆ ಕೊರಿಯನ್ ಭಾಷೆ ತಿಳಿದಿಲ್ಲದಿದ್ದರೆ ನಿಮಗಾಗಿ ವ್ಯಾಖ್ಯಾನಿಸಲು 1 ದಿನದ ಮಟ್ಟಿಗೆ ಕೊರಿಯನ್ ಅನ್ನು ನೇಮಿಸಿ. ನಾನು ಬಹಳಷ್ಟು ಹಣವನ್ನು ಗಳಿಸುವ ಹೂಡಿಕೆಯ ಪ್ರತಿಭೆ. ಕೊರಿಯಾ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶ. ಬಿಟಿಎಸ್ ದೇಶದಲ್ಲಿ ಹೂಡಿಕೆ ಮಾಡಿ. ಬಹಳಷ್ಟು ಹಣವನ್ನು ಹೇಗೆ ಗಳಿಸುವುದು ಎಂಬುದರ ಕುರಿತು ನಾನು ನಿಮಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇನೆ.